ಸುಮಾರು ಕೋಟಿಗಳು ಇವತ್ತು ನಾನು ಕೇಸ್ ಹಾಕಿದ ಮೇಲೆ ಸರ್ಕಾರಕ್ಕೆ ಕಟ್ಟಿದ್ದಾರೆ. ನಾನು ಕೇಸ್ ಹಾಕಿಲ್ಲ ಅಂದರೆ ಮುಚ್ಚಾಕವರು. ಅದಕ್ಕೆ ಮೊದಲು ಒಂದ್ಸಲಿ ಟ್ಯಾಕ್ಸ್ ಕಟ್ಟಿರಲಿಲ್ಲ ಅಂತ GSTದು. ಅದು 20 ಕೋಟಿನ 30 ಕೋಟಿನ ಕಟ್ಟಬೇಕಾಗಿರೋದು ಒಂದು 5 ಕೋಟಿ 10 ಕೋಟಿ ಅಡ್ಜಸ್ಟ್ಮೆಂಟ್ ಮಾಡಿಕೊಂಡು ಅದನ್ನು ಮುಚ್ಚಿಬಿಟ್ಟು ಆರ್ಡರ್ ಮಾಡಿಸ್ಕೊಂಡ್ಬಂದಿದ್ರಂತೆ. ಇದು ಮಾಡೋಣ ಅಂತ ಹಂಗೆ ಪ್ಲಾನ್ ಮಾಡ್ಕೊಂಡಿದ್ರಂತೆ. ಗೊತ್ತಾಯ್ತು ನನಗೆಲ್ಲನೂ. ಆದರೆ ಇವತ್ತು ನಾನು ಅದು ಪ್ರಕರಣ ಎತ್ಬಿಟ್ಟು ಅದನ್ನೆಲ್ಲ ಕೇಸ್ ಹಾಕಿದ್ದಕ್ಕೆ ನಾನು ಕೇಸ್ ಹಾಕಿದ್ದು ಒಂದು ವಾರಕ್ಕೆ ತಗೊಂಡೋಗಿ ಕೋಟಿಗಳು ಕಟ್ಟಿದ್ರು. ಯಾರಿಗೆ ಲಾಭ? ಸರ್ಕಾರಕ್ಕೆ ಲಾಭ. ಇವತ್ತು ಅವ್ರ ಮನೆದು ಬಾಡಿಗೆಗಳು ಬರೋದು, ಮನೆಗಳದು ಟ್ಯಾಕ್ಸ್ ಕಟ್ಟಬೇಕಲ್ಲ BBMPಗೆ 1.5 ಕೋಟಿ ಒಂದೇ ದಿನ ಕಟ್ಟಿದ್ದಾರೆ. ಅವಾಗ ಎಲ್ಲಿ ಬಂತು? 3 ವರ್ಷ 4 ವರ್ಷ ಕಟ್ಟಿರಲಿಲ್ಲ. ಜೊತೆಗೆ ಆಸ್ತಿಗಳು, ಅನೇಕ ಆಸ್ತಿಗಳು ಇವೇನು ಸರ್ಕಾರದಲ್ಲಿ ಇದರಲ್ಲಿ ಪಾರ್ಲಿಮೆಂಟ್ ನಮ್ಮ ವಿಧಾನಸೌಧದಲ್ಲಿ ಹೋಗ್ಬಿಟ್ಟು ಕೂತ್ಕೊತಾರೆ. ನಮ್ಮದು ಸರ್ಕಾರ ಮುಟ್ಕೋಲು ಹಾಕ್ಕೊಬೇಕು, ಬಡವ್ರದ್ದು ಜಮೀನು ಇವರೆಲ್ಲ ದಬ್ಬಾಳಿಕೆ ಮಾಡಿ ತಗೊಂಡ್ಬಿಟ್ಟಿದ್ದಾರೆ ಅಂತ ಶಿವಾರೆಡ್ಡಿ ಅನ್ನೋ ಜಮೀನನ್ನ ಅವರೇ ಸೆಷನಲ್ಲಿ ಮಾತಾಡ್ತಾರೆ. ವಿಡಿಯೋಗಳು ನಿಮ್ಮ ಹತ್ರ ಇದೆ, ನಿಮ್ಮ ಮಾಧ್ಯಮದಲ್ಲೇ ಬಂದಿದೆ. ಫಸ್ಟ್ ಅದನ್ನು ಮುಟ್ಗೋಲು ಹಾಕ್ಕೊಬೇಕು ಅಂತಾರೆ. ಇವತ್ತು ಅವ್ರನ್ನೇ ಬೆದರಿಸ್ಬಿಟ್ಟು ಆ ಜಮೀನ ಮಗಳ ಹೆಸರಿಗೆ, ಹೆಂಡತಿ ಹೆಸರಿಗೆ ಮಾಡ್ಕೊಂಡಿದ್ದಾರೆ. ಇವೆಲ್ಲ ಗೊತ್ತಾ? ಇವೆಲ್ಲ ಮುಂದಕ್ಕೆ ಬರ್ತವೆ, ಇವೆಲ್ಲ ಪ್ರಕರಣಕ್ಕೆ ಬರ್ತವೆ, ಸುಮ್ಮನೆ ಇರಲ್ಲ ಇವೆಲ್ಲನೂ. ಇದೆಲ್ಲ ಕೋರ್ಟಲ್ಲಿದೆ. ನ್ಯಾಯಾಲಯ ತೀರ್ಮಾನ, ಇವತ್ತು ನ್ಯಾಯಾಧೀಶರು ಅದನ್ನು ಏನು ಅಂತ ತೀರ್ಮಾನ ಮಾಡ್ತಾರೆ. ನನ್ನ ಭರವಸೆ ನನಗಾಗುತ್ತೆ ಅಂತ ನನ್ನ ಭರವಸೆ ಇದೆ. ಅದ್ರ ಮೇಲೆ ಭಗವಂತನ ಇಚ್ಛೆ. ಆ ಒಂದು ಏನು ನ್ಯಾಯಾಲಯದಲ್ಲಿ ನಂಬಿಕೆ ಇಟ್ಕೊಂಡು ನಾನು ನನ್ನ ಭರವಸೆಯನ್ನು ನಾನು ಹಂಚ್ಕೋತಾ ಇದ್ದೀನಿ ಅಷ್ಟು ಬಿಟ್ಟರೆ ನನಗೆ ಆಗ್ತೈತೆ, ನಾನು ಹಾಗೇ ಆಗ್ತೀನಿ ಅಂತ ನಾನು ಯಾವುದೇ ಕಾರಣಕ್ಕೂ ಹೇಳಲ್ಲ. ನನಗೆ ಇವತ್ತಿನ ವಾತಾವರಣ, ಇವತ್ತಿನ ಒಂದು ಪ್ರಕರಣದಲ್ಲಿ ಇರ್ತಕ್ಕಂಥ ಸತ್ಯಾಂಶ, ಇವತ್ತು ನ್ಯಾಯಾಲಯ ನನ್ನ ಪರವಾಗಿದೆ ಅಂತ ನನ್ನ ಮನಸ್ಸಲ್ಲಿದೆ. ಅದರ ಮೇಲೆ ಆ ಭಗವಂತನ ಆಶೀರ್ವಾದ ಭಗವಂತನಿಗೆ ಬಿಟ್ಟಿರೋದು. ಇನ್ನು ಅನೇಕ ಪ್ರಕರಣಗಳು ಅತಂದಿದೆ. ಸಾಕೋಟೆ ಕಾರ್ವ ವಾಟರ್ ಪ್ಯೂರಿಫೈರ್ಸ್ ಅಂತ ಹೇಳ್ಬಿಟ್ಟು ಹೋಲ್ಸೇಲ್ ದರದಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಪ್ರಪ್ರಥಮ ಬಾರಿಗೆ 5,500ಕ್ಕೆ ವಾಟರ್ ಪ್ಯೂರಿಫೈರ್ ಲಭ್ಯ ಇದೆ. 5,500 ಇಲ್ಲಿ ನಮ್ಮ ಅಂಗಡಿಯಲ್ಲಿ RO UV UF TDS ಖಾಲಿ 5,500ಕ್ಕೆ ಬರುತ್ತೆ. ನಮ್ಮ ಅಂಗಡಿಯಲ್ಲಿ ಬನ್ನಿ. ನಮ್ಮ ಲೊಕೇಶನ್ ಬಂದು ಸಾಕೋಟೆಕ್ ಕೆನರಾ ಬ್ಯಾಂಕ್ ಆಪೋಸಿಟ್ ಅಲ್ಲಿ ಆಂಬೂರ್ ದಮ್ ಬಿರಿಯಾನಿ ಪಕ್ಕದ ರೋಡ್ ಅಲ್ಲಿ 2ನೇ ಅಂಗಡಿ ಬರುತ್ತೆ.